ಕೊತ್ತಂಬರಿ ಪುದೀನ ಹಾಕ್ದೇನೆ ಈ ಚಿಕನ್ ಅಂತೂ ಸೂಪರ್ ಗ್ರೀನ್ ಕಲರ್ ಆಗಿ ಬಂದಿದೆ. ನಿಮ್ಗೇನಾದ್ರೂ ಐಡಿಯಾ ಇದೆಯಾ ಈ ಗ್ರೀನ್ ಕಲರ್ ಯಾವ್ದ್ರಿಂದ ಬಂದಿರೋದು ಅಂತ? ಪಾಲಕ್ ಅಂತೂ ಖಂಡಿತ ಅಲ್ವೇ ಅಲ್ಲ. ಇದೊಂದು ಡಿಫ್ರೆಂಟ್ ಆಗಿ ಯೂನಿಕ್ ಆಗಿ ಮಾಡಿರೋ ರೆಸಿಪಿ. ಬನ್ನಿ ಆ ಸೂಪರ್ ಇಂಗ್ರೀಡಿಯೆಂಟ್ ಯಾವುದು ಅಂತ ತಿಳ್ಕೊಳ್ಳೋಣ. ಫಸ್ಟ್ಗೆ ನಾನು ಪ್ಯಾನ್ಗೆ 1 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕಿ, ಒಂದು ದೊಡ್ಡ ಈರುಳ್ಳಿನ ಹಾಕಿ, ಹಸಿಮೆಣಸು ಹಾಗೆ ಒಂದು 15 ಬೆಳ್ಳುಳ್ಳಿಯಷ್ಟು, 2 ಇಂಚಷ್ಟು ಶುಂಠಿ ಹಾಗೆ ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಸೋಂಪು ಕಾಳನ್ನ ಹಾಕಿಬಿಟ್ಟು ನಾನು ಇದನ್ನೆಲ್ಲ ಚೆನ್ನಾಗಿ ಹುರ್ಕೊಳ್ತಾ ಇದ್ದೀನಿ. ಹೈ ಟು ಮೀಡಿಯಂ ಫ್ಲೇಮಲ್ಲಿ ಒಂದು 4 to 5 ಮಿನಿಟ್ಸ್ ಹುರಿದ್ರೆ ಸಾಕು. ಸೊ ಇವಾಗ ಅದಕ್ಕೆ ಆ ಗ್ರೀನ್ ಕಲರ್ ಕೂಡ ಸೂಪರ್ ಇಂಗ್ರೀಡಿಯೆಂಟ್ ನ ಹಾಕ್ತಾ ಇದ್ದೀನಿ. ಅದೇ ಕರಿಬೇವು. 2 ಕೈ ಮುಷ್ಟಿಯಷ್ಟು ಜಾಸ್ತಿ ಕರಿಬೇವನ್ನ ಹಾಕಿ ಹೈ ಫ್ಲೇಮ್ ಅಲ್ಲೇ ನಾನು ಸಾಟ್ ಮಾಡ್ತಾ ಇದ್ದೀನಿ. ನೋಡಿ ಕರಿಬೇವೆಲ್ಲ ಕಲರ್ ಚೇಂಜ್ ಆಗಕ್ ಬರುತ್ತೆ. ಸೊ ಇದೆಲ್ಲ ಚೆನ್ನಾಗಿ ಫ್ರೈ ಆದ್ಮೇಲೆ ತಣ್ಣಗಾಗಕ್ ಬಿಟ್ಟು ಇದನ್ನ ಮಿಕ್ಸಿ ಜಾರ್ಗೆ ಹಾಕೊಂಡು ಸ್ವಲ್ಪ ನೀರು ಹಾಕಿ ರುಬ್ಕೊಳ್ಳಿ. ನೆಕ್ಸ್ಟ್ ಅದೇ ಪ್ಯಾನ್ಗೆ ಎಣ್ಣೆ ಹಾಕಿ ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಜೀರಿಗೆ ಹಾಕಿ ಒಂದು 400 ಗ್ರಾಮ್ಸ್ ಅಷ್ಟು ಚಿಕನ್, ಉಪ್ಪು, ಅರಿಶಿನ ಹಾಕಿ ಹೈ ಫ್ಲೇಮಲ್ಲೇ ಸಾಟ್ ಮಾಡ್ಕೊಳ್ಳಿ. ಆವಾಗ ಚಿಕನಿಂದ ಎಲ್ಲ ಎಣ್ಣೆ ಬಿಡೋಕ್ಕೆ ಶುರು ಆಗುತ್ತೆ. ಆ ಎಣ್ಣೆ ಒಳಗೆ ಚಿಕನ್ ಬೆಂದಾಗ ಸಖತ್ತಾಗುತ್ತೆ. ಸೊ ಈ ಚಿಕನ್ನಲ್ಲೇ ನೀರು ಬಿಟ್ಟಿರೋದ್ರಿಂದ ನಾನು ಎಕ್ಸ್ಟ್ರಾ ನೀರನ್ನು ಹಾಕಿಲ್ಲ. ಇಲ್ದಿದ್ರೆ 1/4 ಕಪ್ ಅಷ್ಟು ನೀರನ್ನು ಹಾಕಿ ಲಿಡ್ಡನ್ನು ಕ್ಲೋಸ್ ಮಾಡಿ ಒಂದು 10 to 15 ಮಿನಿಟ್ಸ್ ಚಿಕನ್ 80% ಬೇಯೋ ತನಕ ಇದರಲ್ಲೇ ಬೇಯಿಸ್ಕೊಳ್ಳಿ. ನೆಕ್ಸ್ಟ್ ನಾವಾಗಲೇ ರುಬ್ಬಿಟ್ಕೊಂಡ್ವಲ್ಲ ಕರಿಬೇವಿನ ಮಸಾಲಾನ ಅದನ್ನು ಇದ್ರ ಜೊತೆಗೆ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇಲ್ಲಿ ಉಪ್ಪು ಕಮ್ಮಿ ಅನಿಸಿರೋದ್ರಿಂದ ನಾನು ಉಪ್ಪನ್ನು ಅಡ್ಜಸ್ಟ್ ಮಾಡೋಕ್ಕೆ ಮತ್ತೆ ಸ್ವಲ್ಪ ಹಾಕೊಂಡೆ. ಸೊ ಇದು ಸ್ವಲ್ಪ ಡ್ರೈ ಆಗಿ ಬರೋದ್ರಿಂದ ಇಲ್ಲಿ ಬರೋ ನೀರೆಲ್ಲ ಇದೆಲ್ಲ ನೀವು ಇಂಗಿಸ್ಕೊಳ್ಬೇಕು. ಸೊ ಮಸಾಲೆಗಳು ಕುದಿಬೇಕಾದ್ರೆ ಹಾರತ್ತೆ ಅಂತ ಮತ್ತೆ ನಾನು ಲಿಡ್ ಕ್ಲೋಸ್ ಮಾಡಿಬಿಟ್ಟು ಬೇಯಿಸ್ಕೊಂಡಿದ್ದೀನಿ. ಕೆಳಗಡೆ ಎಣ್ಣೆ ಬಿಡೋಕೆ ಶುರು ಆಗಿದ್ದೆ ಆಯ್ತು ಅಂತ ಕೊನೆಗೆ ಗಾರ್ನಿಶಿಂಗ್ಗೆ ಸ್ವಲ್ಪ ಕರಿಬೇವು, ಲಿಂಬೆ ರಸ ಹಾಗೆ ಹುರಿದಿರೋ ಎಳ್ಳನ್ನ ಹಾಕ್ಬಿಟ್ಟು ಒಂದು ಜಸ್ಟ್ ಸ್ಟಿರ್ ಕೊಟ್ಬಿಟ್ರೆ ಈ ಕರಿಬೇವಿನ ಚಿಕನ್ ಅಂತೂ ಸೂಪರ್ ಕಂಫರ್ಟಿಂಗ್ ಆಗಿ ರೆಡಿ ಆಗಿದೆ ಅಂತ ಹೇಳಿ ಅರ್ಥ. ಹೇರ್ ಹೆಲ್ತ್ ಅಂತಾನೆ ಇರೋ ಕರಿಬೇವನ್ನ ತಿನ್ನಲ್ಲ ಅಂದವ್ರಿಗೆ ಈ ತರ ಚಿಕನ್ ಅಲ್ಲಿ ಮಾಡ್ಕೊಡಿ, ಬೇಡ ಅಂದವ್ರು ಕೂಡ ತಿಂತಾರೆ.